ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಾನು ಮೊದಲೊಂದು ವಿಡಿಯೋನ ಮಾಡಿದ್ದೆ ಏನಪ್ಪ ಅಂದರೆ ಬ್ಯಾಂಕ್ ಬಗ್ಗೆ. ಸೊ ಬ್ಯಾಂಕ್ ಉದ್ಯೋಗಿಗಳೇನಿದ್ದಾರೆ ಅವರಿಗೆ ಇನ್ನು ಮುಂದೆ 2 ದಿನ ಲೀವ್ ಬರ್ತದೆ. ಹಾಗೆ ಆ ಒಂದು ಸ್ಯಾಟರ್ಡೇ ಆ್ಯಂಡ್ ಸಂಡೇ ಅವರಿಗೆ ಲೀವ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಇವಾಗ ಏನಪ್ಪ ಅಂದರೆ 2 ಶಿಫ್ಟ್ನಲ್ಲಿ ಕಾರ್ಯನಿರ್ವಹಿಸಲಿದೆ ಬ್ಯಾಂಕ್. ಇನ್ನು ಮುಂದೆ ಸಂಜೆ ನಂತರವೂ ಗ್ರಾಹಕರಿಗೆ ಸಿಗಲಿದೆ ಬ್ಯಾಂಕಿಂಗ್ ಸೇವೆ. ಸೊ ಈ ಒಂದು ಲೀವ್ ಇರೋದ್ರಿಂದ ನಿಮಗೆ 3 ಗಂಟೆ ನಂತರ ಈ ಒಂದು ಬ್ಯಾಂಕಿಂಗ್ ಸೇವೆ ಸಿಗ್ತಾ ಇರಲಿಲ್ಲ. ಆದರೆ ಇನ್ನು ಸಂಜೆ ನಂತರವೂ ನಿಮಗೆ ಬ್ಯಾಂಕಿಂಗ್ ಸೇವೆ ಸಿಗ್ತಾ ಇದೆ, ಬಿಕಾಸ್ ಬ್ಯಾಂಕ್ ಉದ್ಯೋಗಿಗಳಿಗೆ ಈ ಒಂದು ಲೀವ್ ಬರೋದ್ರಿಂದ. ಓಕೆನಾ? ಸೊ ಇದರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ಏನಪ್ಪ ಹೇಗೆ ಈ ಒಂದು ಕಾರ್ಯನಿರ್ವಹಿಸಲಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವೀಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಗ್ರಾಹಕರೇ, ಇನ್ನು ಮುಂದೆ ನಿಮಗೆ ಸಿಗಲಿದೆ, ಸಂಜೆ ನಂತರವೂ ಗ್ರಾಹಕರಿಗೆ ಸಿಗಲಿದೆ ಈ ಒಂದು ಬ್ಯಾಂಕಿಂಗ್ ಸೇವೆ. ಸೊ 2 ಶಿಫ್ಟ್ನಲ್ಲಿ ಕಾರ್ಯನಿರ್ವಹಿಸಲಿದೆ ಎಲ್ಲ ಬ್ಯಾಂಕ್ಗಳು. ಸೊ ಡಿಸೆಂಬರ್ 2023ರಲ್ಲಿ ಬ್ಯಾಂಕ್ಗಳಿಗೆ ವಾರಕ್ಕೆ 2 ದಿನ ರಜಾ ದಿನವನ್ನು ಅಳವಡಿಸಿಕೊಳ್ಳುವ ಪ್ರಸ್ತಾಪಕ್ಕೆ IBA ಮತ್ತು ಬ್ಯಾಂಕ್ ಒಕ್ಕೂಟಗಳು ಒಪ್ಪಿಕೊಂಡೆವು. ಸೊ ಮಾರ್ಚ್ 2024ರಲ್ಲಿ IBA ಮತ್ತು ಬ್ಯಾಂಕ್ ಒಕ್ಕೂಟಗಳು 9ನೇ ಜಾಯಿಂಟ್ ನೋಟ್ಗೆ ಸಹಿ ಹಾಕಿದವು. ಸೊ ಬ್ಯಾಂಕ್ಗಳಲ್ಲಿ ವಾರದಲ್ಲಿ 5 ದಿನಗಳ ಕೆಲಸದ ಬಗ್ಗೆ ದೀರ್ಘಕಾಲದಿಂದ ಚರ್ಚೆ ನಡೆಯುತ್ತಿದೆ. ಸೊ ಪ್ರಸ್ತುತ ಬ್ಯಾಂಕ್ಗಳು ವಾರದಲ್ಲಿ 6 ದಿನ ಕಾರ್ಯನಿರ್ವಹಿಸುತ್ತಿತ್ತು. ಸೊ 2ನೇ ಮತ್ತು 4ನೇ ಶನಿವಾರದಂದು ರಜೆ ಇರುತ್ತದೆ. ಸೊ ಆದರೆ ಬ್ಯಾಂಕ್ ನೌಕರರಿಗೆ ವಾರಕ್ಕೆ 2 ದಿನ ರಜೆ ನೀಡಬೇಕು ಎನ್ನುವ ಕೂಗು ಜೋರಾಗಿಯೇ ಕೇಳಿಬಂದಿತ್ತು. ಸೊ ಈ ವಿಷಯದಲ್ಲಿ ಭಾರತೀಯ ಬ್ಯಾಂಕ್ಗಳ ಸಂಘ IBA ಜೊತೆಗಿನ ಮಾತುಕತೆ ವಿಫಲವಾದ ನಂತರ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಅಂದರೆ ಈ ಒಂದು UFBU ಮಾರ್ಚ್ 24 ಮತ್ತು 25ರಂದು ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರಕ್ಕೆ ಕರೆ ನೀಡಿತು. ಸೊ ಇದರಿಂದ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಬ್ಯಾಂಕ್ ನೌಕರರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಪಾಪ ಅವರಿಗೆ ಬೆಳಿಗ್ಗಿಂದ ಸಾಯಂಕಾಲ ತನಕ ಫ್ರಮ್ 10 to 10 ಅಂತ ಹೇಳ್ತಾರೆ ಅಷ್ಟೇ, 9:30ಇಂದನೇ ಅವರಲ್ಲಿ ಇರಬೇಕಾಗುತ್ತೆ. ಸೊ 9:30 to ಅವ್ರಿಗೆ ರಾತ್ರಿ ಆದರೂ ಆ ಕೆಲಸಗಳೇ ಮುಗಿಯೋದಿಲ್ಲ ಅಲ್ವಾ. ಸೊ ಹಾಗಿದ್ರೆ ಒಂದು ಅಟ್ಲೀಸ್ಟ್ 2 ದಿನ ಆದರೂ ನಮಗೆ ಲೀವ್ ಬೇಕು ಅಂತ ಅವರು ಕೂಡ ಹೇಳಿದರು. ಸೊ ಡಿಸೆಂಬರ್ 2023ರಲ್ಲಿ ಬ್ಯಾಂಕ್ಗಳಿಗೆ ವಾರಕ್ಕೆ 2 ದಿನ ರಜಾ ದಿನವನ್ನು ಅಳವಡಿಸಿಕೊಳ್ಳುವ ಪ್ರಸ್ತಾಪಕ್ಕೆ IBA ಮತ್ತು ಬ್ಯಾಂಕ್ ಒಕ್ಕೂಟಗಳು ಏನಿವೆ ಅವುಗಳು ಒಪ್ಪಿಕೊಂಡಿದ್ದವು. ಸೊ ನಾವು ಕೊಡ್ತೇವೆ ಅಂತ ಕೂಡ ಹೇಳಿದರು. ಸೊ ಮಾರ್ಚ್ 2024ರಲ್ಲಿ IBA ಮತ್ತು ಬ್ಯಾಂಕ್ ಒಕ್ಕೂಟಗಳು 9ನೇ ಜಾಯಿಂಟ್ ನೋಟಿಗೆ ಸಹಿ ಹಾಕಿದವು ಕೂಡ. ಸೊ ಇದು 5 ದಿನ ಮಾತ್ರ ಕೆಲಸವನ್ನು ಎನ್ನುವ ಯೋಜನೆಗೆ ಬದಲಾಯಿಸುವ ಪ್ರಕ್ರಿಯೆಯನ್ನು ಎತ್ತಿ ತೋರಿಸಿತು. ಸೊ ಇದೀಗ ಒಂದು ವರದಿಯ ಪ್ರಕಾರ ಏಪ್ರಿಲ್ನಿಂದ ಬ್ಯಾಂಕಿಂಗ್ ನಿಯಮಗಳು ಬದಲಾಗಲಿವೆ ಎನ್ನಲಾಗ್ತಿದೆ. ನೋಡೋಣ ಏನಂತ. ಸೊ ವಾರಕ್ಕೆ 2 ದಿನ ಬ್ಯಾಂಕ್ ನೌಕರರಿಗೆ ರಜೆ ಎನ್ನುವ ನಿಯಮ ಏಪ್ರಿಲ್ನಿಂದ ಜಾರಿಗೆ ಬರಲಿವೆ ಅಂತ ಎನ್ನಲಾಗ್ತದೆ. ಸೊ ಅಂದರೆ 5 ದಿನ ಮಾತ್ರ ಈ ಒಂದು ಬ್ಯಾಂಕ್ ತೆರೆದಿರುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಈ ಬ್ಯಾಂಕ್ ಕಾರ್ಯನಿರ್ವಹಿಸಲಿದೆ. ಸೊ ಕಾರ್ಪೊರೇಟ್ ಕಚೇರಿಗಳ ರೀತಿಯಲ್ಲಿ ಬ್ಯಾಂಕ್ಗೂ 5 ದಿನ ಕೆಲಸ, 2 ದಿನ ರಜಾ ದಿನಗಳಾಗಿರುತ್ತೆ. ಸೊ ಇನ್ನು ಶನಿವಾರ ಬ್ಯಾಂಕ್ಗೆ ರಜೆ ಇರುವುದರಿಂದ 2 ಶಿಫ್ಟ್ನಲ್ಲಿ ಬ್ಯಾಂಕ್ ನೌಕರರನ್ನು ಕೆಲಸ ಮಾಡಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಿದೆ. ಸೊ ಅಂದರೆ ಸಂಜೆ ಮೇಲೂ ಬ್ಯಾಂಕ್ ವ್ಯವಹಾರ ನಡೆಯುವ ಸಾಧ್ಯತೆ ಇದೆ. ಆದರೆ ಗ್ರಾಹಕರನ್ನು ಗಮನದಲ್ಲಿ ಇಟ್ಟುಕೊಂಡು ಸಂಜೆ ಮೇಲೂ ಬ್ಯಾಂಕ್ ತೆರೆಯುವುದಕ್ಕೆ ಸರ್ಕಾರ ಯೋಚನೆ ಮಾಡುತ್ತೆ. ಪಾಪ ಜನರಿಗೇನೋ ಎಲ್ಲ ಸ್ಯಾಟರ್ಡೆ ಎಲ್ಲರಿಗೂ ಹೇಳಿದಾಗೆ ಎಲ್ರಿಗೂ ಸ್ಯಾಟರ್ಡೆ ಆಫೇ ಅಲ್ವಾ. ಸೊ ತುಂಬ ಜನ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆಫ್ ತಗೊಳ್ತಾರೆ. ಸೊ ಇನ್ನು ಬ್ಯಾಂಕ್ ಉದ್ಯೋಗಿಗಳು ಮಾತ್ರವಲ್ಲ, ಎಲ್ರಿಗೂ ಕೂಡ ಈ ಒಂದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಬ್ಯಾಂಕ್ ಒಂದು ಲೀವ್ ಬೇಕು ಅಥವಾ ಎಲ್ಲ ರೀತಿಯ ಲೀವ್ ಬೇಕು ಅಂತ ನೀವು ಬಯಸ್ತೀರಾ. ಹಾಗಿದ್ದಾಗ ನೀವು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನಾದರೂ ಇದ್ದರೆ ಸ್ಯಾಟರ್ಡೇಸ್ ನೀವು ಬ್ಯಾಂಕಿಗೆ ಹೋಗುವ ಒಂದು ಯೋಚನೆಯಲ್ಲಿರ್ತೀರ. ಹಾಗಿದ್ರೆ ಇನ್ನು ಮುಂದೆ ಸ್ಯಾಟರ್ಡೇಸ್ ಕೂಡ ಬ್ಯಾಂಕ್ಗಳು ಲಭ್ಯವಿಲ್ಲ ಅಂತ ಅನ್ನುವಾಗ ನೀವೇನು ಮಾಡಬೇಕಾಗುತ್ತೆ, ಈ ಒಂದು 5 ಡೇಸ್ ಸೋಮವಾರದ ಶುಕ್ರವಾರ ಏನಿದೆ ಅಲ್ಲಿಯೇ ನೀವು ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಬೇಕಾಗುತ್ತೆ. ಹಾಗಿರುವಾಗ ನಿಮಗೆ ಈ ಒಂದು 3:30ಗೆ ಒಳಗಡೆ, ಈ ಒಂದು 10 to 3:30 ಒಳಗಡೆ ನಿಮಗೆ ಮೇ ಬಿ ಬರಲಿಕ್ಕೆ ಆಗೋದಿಲ್ಲ ಅಥವಾ ಬ್ಯಾಂಕ್ಗೆ ಹೋಗೋಕ್ಕೆ ಸಮಯ ಸಿಕ್ಕಿಲ್ಲ ಅಂತ ಇರ್ಬೋದು. ಹಾಗಿದ್ದಲ್ಲಿ ನಿಮಗೆ ಈವ್ನಿಂಗ್ ಹೋಗುವ ಅಂತ ಅನ್ಸ್ಕೋಬೋದು. ಹಾಗಿದ್ರೆ ಈವ್ನಿಂಗ್ ಕೂಡ ನಿಮಗೆ ಆ ಒಂದು ಬ್ಯಾಂಕ್ ಸೌಲಭ್ಯ ಸಿಗೋದಾದರೆ ತುಂಬ ಒಳ್ಳೆಯದಲ್ವಾ. ಹಾಗಿದ್ರೆ ವಾರಕ್ಕೆ 2 ದಿನ ರಜೆ ಸಿಗಬೇಕಂದ್ರೆ ಉಳಿದ 5 ದಿನ ಬ್ಯಾಂಕ್ ನೌಕರರು ಜಾಸ್ತಿ ಕೆಲಸ ಮಾಡಬೇಕಾಗುತ್ತಲ್ವ. ಸೊ ಅಂದರೆ 2 ಶಿಫ್ಟ್ನಲ್ಲಿ ಕೆಲಸ ಮಾಡಿಸುವ ಸಾಧ್ಯತೆಯೂ ಇದೆ. ಹಾಗಿದ್ರೆ ಕೆಲಸಗಳನ್ನ ಖಂಡಿತವಾಗಿಯೂ ಮಾಡಲೇಬೇಕಾಗುತ್ತೆ. ಈ ಒಂದು 2 ದಿನ ಲೀವ್ ಸಿಗುತ್ತೆ ಅಂತೇಳಿ ಅವರು ಆರಾಮಾಗಿ ಕೆಲಸ ಮಾಡದೇ ಇರೋದಕ್ಕೂ ಆಗೋದಿಲ್ಲ. ಸೊ ಎಲ್ಲ ಬ್ಯಾಂಕ್ಗಳು ತಮ್ಮ ಕೆಲಸಗಳ ಏನಿದೆ, ಹಾಗೆ ಗ್ರಾಹಕರಿಗೂ ತಮ್ಮ ಕೆಲಸಗಳೇನಿದೆ ಅವರು ಕೂಡ ಬೇಗನೆ ತಮ್ಮ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕಾಗುತ್ತೆ ಈ ಒಂದು 5 ದಿನದಲ್ಲಿ. ಸೊ ಮೇ ಬಿ ಅವರಿಗೆ ಒಂದು
ಟೈಮಲ್ಲಿ ಒಂದು 5 ಡೇಸಲ್ಲಿ ಅವರಿಗೆ ಆ ಒಂದು ಕೆಲಸಗಳನ್ನ ಮಾಡದೆ ಇರೋದಕ್ಕೆ ಆಗೋದು ಇಲ್ಲ ಅಲ್ವಾ. ಹಾಗಿದ್ರೆ ನಿಮಗೆ ಸ್ಯಾಟರ್ಡೇ ಆ್ಯಂಡ್ ಸಂಡೇ ನೀವು ಸಂಡೇ ಏನಾದರೂ ಲೀವ್ ಇತ್ತು, ಹಾಗಿದ್ರೆ ನೀವೆಲ್ಲರೂ ಕೂಡ ಅದಕ್ಕೆ ಸಂಡೇಸ್ ಯಾವ ಕೆಲಸಗಳು ಇಲ್ಲದೆ ನೀವು ಸುಮ್ಮನೆ ಕೂರೋ ಹಾಗೇನೂ ಕೂಡ ಇತ್ತು. ಆದರೆ ಇನ್ನೂ ಕೂಡ ಸ್ಯಾಟರ್ಡೇ ಕೂಡ ಆಫ್ ಅಂತ ಹೇಳಿದ್ರೆ ಆವತ್ತು ಕೂಡ ನಿಮಗೆ ಮನೇಲಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಕೂತ್ಕೋಬೋದು, ಸುಮ್ಮನೆ ಸಮಾಧಾನವಾಗಿ ಸ್ವಲ್ಪ ಕೂತ್ಕೋಬೋದಲ್ವಾ. ಸೊ ಹಾಗಿದ್ರೆ ಅದು ಕೂಡ ಒಳ್ಳೆಯದು ಅಂತಲೇ ನಾನು ಹೇಳ್ತೇನೆ. ಹಾಗಿದ್ರೆ ಈವ್ನಿಂಗ್ ಕೂಡ ಒಂದು ಬ್ಯಾಂಕ್ಗಳು ಓಪನ್ ಇರೋದು ತುಂಬ ಖುಷಿನೇ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಜನರಿಗೆ ಈವ್ನಿಂಗ್ ಆದರೆ ತಮ್ಮ ಕೆಲಸಗಳನ್ನ ಮುಗಿಸಿ ತಾವು ಎಲ್ಲಿ ಕೆಲಸ ಹೋಗ್ತಿದ್ರೋ ಅದನ್ನು ಅಲ್ಲಿ ಮುಗಿಸ್ಕೊಂಡು ಬಂದು ನಿಮಗೆ ಕೆಲಸ ಬ್ಯಾಂಕಲ್ಲಿ ಕೂಡ ನಿಮಗೆ ಮಾಡ್ಕೋಬೋದು ಅಲ್ವಾ. ಹಾಗಿದ್ರೆ ಇದು ತುಂಬ ಒಳ್ಳೆಯ ಮಾಹಿತಿ ಅಂತ ನಾನು ಹೇಳ್ತೇನೆ. ತುಂಬ ಒಳ್ಳೆಯದು ಒಂದು ನಿರ್ಧಾರ ಅಂತ ಕೂಡ ಹೇಳ್ತಿದ್ದೇನೆ, ಒಂದು ನೈಟ್ ಶಿಫ್ಟ್ ಆ್ಯಂಡ್ ಮಾರ್ನಿಂಗ್ ಶಿಫ್ಟ್ ಇಡೋದು ಕೂಡ. ಹಾಗಿದ್ರೆ ಇನ್ನೇನು ನಡೆಯುತ್ತೆ ಅಂತ ಕೂಡ ನಾವು ಕಾದು ನೋಡಬೇಕಾಗುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಕಾದು ನೋಡಬೇಕಾಗುತ್ತೆ ಅಲ್ವಾ ವೀಕ್ಷಕರೇ. ಹಾಗಿದ್ರೆ ಏನಾಗುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ಆದರೆ ಈ ಒಂದು ವಾರದಿಂದ ಶುಕ್ರವಾರದವರೆಗೆ ಈ ಒಂದು ಬ್ಯಾಂಕ್ಗಳು ಕಾರ್ಯನಿರ್ವಹಿಸೋದು ಒಳ್ಳೆಯದು ಕೂಡ ಅಂತಲೇ ಹೇಳ್ತಾ ಇದ್ದೇನೆ. ಆದರೆ ತುಂಬ ಜನರಿಗೆ ಮೇ ಬಿ ಕಷ್ಟವೂ ಆಗ್ಬೋದು, ಹಾಗೆ ತುಂಬ ಜನರಿಗೆ ಒಳ್ಳೆಯದು ಅಂತಲೂ ಅನಿಸ್ಬೋದು ಅಲ್ವಾ. ಈಗ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೇನೆ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ ವೀಕ್ಷಕರ. ಅಂಟಿಲ್ ದೆನ್ ಸಿ ಯು ನೆಕ್ಸ್ಟ್ ವಿಡಿಯೋ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸಿ ಯು ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.